ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಒಂದು ನ್ಯೂ ಡಿಸೈನ್ ಹಾಕ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕೋಬೋದು, ವಿತೌಟ್ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು. ನಾನು ಕುಚ್ಚು ಹಾಕ್ತಾ ಇಲ್ಲ ಇದಕ್ಕೆ. ನೀವು ಕುಚ್ಚು ಬೇಕಿದ್ದರೆ ಕೂಡ ಹಾಕೋಬೋದು ಈ ಡಿಸೈನ್ಗೆ. ಸೊ ಇದಕ್ಕೆ ದಾರ ಬಂದು ಸ್ಯಾರಿಲಿರುವಂಥ 2 ಕಲರು ದಾರಗಳನ್ನು ನಾನಿಲ್ಲಿ 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಗೋಲ್ಡ್ ಕಲರ್ ಮಣಿ ಕೂಡ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಸ್ಮಾಲ್ ಸೈಜ್ ಇರೋಂಥದ್ದು, ಅದು ತುಂಬ ಪುಟ್ಟದಾಗೇನಿಲ್ಲ, ಮಾಮೂಲು ಸೈಜಲ್ಲಿದೆ. ಸೊ ಇನ್ನೂ ಚಿಕ್ಕದು ಬೇಕಾದರೆ ನೀವು ತೊಗೊಳ್ಬೋದು. ಹಾಗೆ ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ ಫ್ರೆಂಡ್ಸ್. 10, 11 ಆದರೂ ಕೂಡ ನಡೆಯುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕೋಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ವಿಡಿಯೋನ ಫ್ರೀಯಾಗಿ ನೋಡ್ತಾ ಇದ್ರೆ ಲೈಕ್ ಮಾಡ್ತಾ ಇಲ್ಲ, ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಕೂಡ ನೋಡ್ತಾ ಇದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಅನ್ನೋದು ತಪ್ಪದೆ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ನಿಮಗೆ ಫ್ರೀ ಸಿಕ್ಕಾಗ ನೋಡ್ಬೋದು, ಯಾವುದೇ ಒಂದು ವಿಡಿಯೋ ಮಿಸ್ ಆಗೋದಿಲ್ಲ. ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ನೀಡಲ್ನ ಬಟ್ಟೆಗೆ ಹಾಕಿಬಿಟ್ಟು ಲಾಕ್ ಮಾಡ್ತೀವಲ್ವ, ಆ ರೀತಿ ಇಲ್ಲಿ 2 ಲಾಕನ್ನು ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ಕುಚ್ಚು ಏನಾದರೂ ಬೇಕು ಈ ಡಿಸೈನ್ಗೆ ಅನ್ನೋಂಗಿದ್ರೆ ನೀವು 2 ಲಾಕನ್ನು ಹಾಕ್ಕೊಂಡ್ಬಿಟ್ಟು 4 ಚೈನ್ನ ಹಾಕ್ಕೊಳ್ಳಿ. ಕುಚ್ಚಿಗೆ 4 ಚೈನ್ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು. ಬಟ್ ನಾನಿಲ್ಲಿ ವಿತೌಟ್ ಕುಚ್ಚು ಡಿಸೈನ್ ಹಾಕೋದ್ರಿಂದ ಕುಚ್ಚಿಗೆ ನಾನೇನು ಚೈನ್ ಮಾಡ್ಕೊತಾ ಇಲ್ಲ. ಜಸ್ಟ್ ನಾನಿಲ್ಲಿ 2 ಲಾಕ್ ಮಾಡಿದ್ದೀನಿ. 2 ಲಾಕನ್ನು ಹಾಕ್ಕೊಂಡ್ಬಿಟ್ಟು, ಸೊ 2 ಲಾಕನ್ನು ಹಾಕ್ಕೊಂಡಿದ್ದೀನಲ್ವ, ಇನ್ನೂ 1 ಲಾಕನ್ನು ಹಾಕ್ಕೊತೀನಿ. ಸೊ ಒಂದು 3 ಲಾಕನ್ನು ಹಾಕ್ಕೊಳ್ಳೋಣ. ಸೊ 2 ಆದಮೇಲೆ ಇದು 1, ಮತ್ತೆ ಇನ್ನೂ 1 ಹಾಕ್ಕೊತೀನಿ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಈ ರೀತಿ ಬರುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಚೈನ್ಗಳ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಈ ರೀತಿ ಒಂದು 3 ಟೈಮ್ ಅಥವಾ 2 ಟೈಮ್ ಲಾಕ್ ಮಾಡಿಕೊಂಡು ಇಷ್ಟೊಂದು ಪ್ಲೇಸ್ ಅನ್ನೋದು ಸ್ಟಾರ್ಟಿಂಗಲ್ಲೇ ಬಿಡಬೇಕಾಗುತ್ತೆ ಈ ಡಿಸೈನ್ಗೆ. ಈ ರೀತಿ ಲಾಕನ್ನು ಹಾಕೊಂಡ್ಮೇಲೆ 1 ಚೈನ್, 2 ಚೈನ್, 3 ಚೈನ್ ಮಾಡ್ಕೋಬೇಕಾಗುತ್ತೆ. ಸೊ 3 ಚೈನ್ ಹಾಕ್ಕೊಂಬಿಟ್ಟು, ಸೊ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಇದನ್ನು ಯು ಶೇಪಲ್ಲಿ, ಸೊ ಆದಷ್ಟು ಹತ್ರ ಬೇಡ, ಸ್ವಲ್ಪ ಈ ರೀತಿ ನೋಡ್ಕೊಂಬಿಟ್ಟು ಯು ಶೇಪಲ್ಲಿ ಇದನ್ನು ನೀಡಲ್ನ ಹಾಕಿಬಿಟ್ಟು ದಾರನ ತೊಗೋಬೇಕಾಗತ್ತೆ. ಸೊ ಪಲ್ಲುಗೆ ಡೈರೆಕ್ಟಾಗಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಸ್ವಲ್ಪ ಈ ರೀತಿ ಎಳ್ಕೊಳ್ಳಿ. 2ರಲ್ಲಿ ಬಂದ್ ಮಾಡ್ತೀನಿ, ಮತ್ತೆ 2ರಲ್ಲಿ ಒಂದು ಸರಿ ಪಾಸ್ ಮಾಡ್ಕೊತೀನಿ. ಮತ್ತೀಗ ನೀಡಲ್ ಮೇಲೆ 2 ಟೈಮ್ ದಾರ ಇದೆ, ಇದನ್ನು ಕೂಡ ಈ ರೀತಿ ದಾರನ ಎಳ್ಕೊತೀನಿ. ಸೊ ಈ ರೀತಿ ಯು ಶೇಪಲ್ಲಿ ಇದು ಒಂದು ಚೈನ್ ಅನ್ನೋದು ಬರಬೇಕಾಗುತ್ತೆ. ಸೊ ಈ ಕಡೆ ಹಾಕಿರುವಂಥ 3 ಚೈನು, ಇಲ್ಲಿ ಹಾಕಿರುವಂಥ ತ್ರಿಬಲ್ ಕ್ರೋಶೆ ಕಂಬ. ಸೊ ಈಗ ನಾನೀಗ 2 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಯು ಶೇಪಲ್ಲಿ ಟ್ರಿಬಲ್ ಕ್ರೋಶೆನ ಹಾಕ್ಕೊಂಡ್ಬಿಟ್ಟು 2 ಚೈನ ಹಾಕ್ಕೊಂಡಿದ್ದೀನಿ. ಸೊ 2 ಚೈನ ಹಾಕ್ಕೊಂಡ್ಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇಲ್ಲಿ ನಾವು ತ್ರಿಬಲ್ ಕ್ರೋಶೆ ಕಂಬ ಮತ್ತು ಈ ತಲೆ ಮಧ್ಯದಲ್ಲಿ ಗ್ಯಾಪ್ ಏನು ಕಾಣಿಸ್ತಾ ಇದೆಯಲ್ವ, ಇದರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಸ್ವಲ್ಪ ಈ 2 ಚೈನ್ ಎಷ್ಟು ಲೆಂತ್ ಇದೆಯೋ ನೋಡಿಕೊಂಡು ಆ ಲೆಂತಿಗೆ ಸೂಜಿ ಮೇಲೆ ಸ್ವಲ್ಪ ದಾರನ ಎಳ್ಕೊಳ್ಳಿ. ಕರೆಕ್ಟಾಗಿ ಈ ರೀತಿ ಕಾಣಿಸುತ್ತೆ. ಈಗ 2ರಲ್ಲಿ 1 ಮಾಡ್ಕೊತೀನಿ. ಮತ್ತು ಈಗ ಸೂಜಿ ಮೇಲೆ 2 ದಾರ ಇದೆ, ಈಗ ಈ 2 ದಾರನ ಕೂಡ 1 ಮಾಡ್ಕೊತಾ ಇದ್ದೀನಿ. ಸೊ ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಸೊ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಳ್ಳೋಣ. ಮತ್ತು ಇದೇ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಳ್ಳೋಣ. ಮತ್ತು 2ರಲ್ಲಿ 1, 2ರಲ್ಲಿ 1. ಸೊ ನಾನೀಗ ಇಲ್ಲಿ 6 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ ದಾರ ಬಂದು ನಾನು 8 ಎಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ 6 ಎಳೆ ದಾರ ಬೇಕು ಅಂದರೆ ಹಾಕೋಬೋದು. ಸೊ ಇದು ಪುಟ್ಟದಾಗಿ ಕಾಣಿಸುತ್ತೆ, ಸೊ ಹಂಗಾಗಿ ಸ್ವಲ್ಪ ತಿಕ್ಕಾಗಿ ಕಾಣಲಿ ಅಂತ ಹೇಳಿಬಿಟ್ಟು ನಾನು 8 ಎಳೆ ದಾರ ತೊಗೊಂಡಿದ್ದೀನಿ. ಸೊ ನಿಮಗೆ ಬೇಕಿದ್ರೆ 8 ಎಳೆ ತೊಗೊಳ್ಳಿ, ಇಲ್ಲಾಂದರೆ 6 ಎಳೆನೇ ನೀವು ವರ್ಕನ್ನು ಮಾಡ್ಕೋಬೋದು. ಸೊ ಫಸ್ಟ್ ಹಾಕಿರುವಂಥ 2 ಚೈನ್ನ ಬಿಟ್ಬಿಟ್ಟು ಇಲ್ಲಿ 6 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು 6 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಸೊ ಹೆಚ್ಚು ಕಮ್ಮಿಯಾಗಿ 1, 2 ಎಕ್ಸ್ಟ್ರಾ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ. ಬಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಹಾಕ್ಕೊಂಡಿರ್ತೀರಲ್ವ ಅದೇ ಕೌಂಟಲ್ಲಿ ಸ್ಯಾರಿ ಫುಲ್ಲಾಗಿ ಡಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ಳಿ. ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ನೀವು ಇನ್ನೂ ಎಕ್ಸ್ಟ್ರಾ ಡಬಲ್ ಕ್ರೋಶೆಗಳನ್ನ ಹಾಕ್ಕೋಬೋದು. ಈಗ ನಾನು ಹಾಕಿರುವಂಥದ್ದು 6 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಸೊ 6 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತೆ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊಂಡು, ಸೊ ಈ ರೀತಿ 1 ಲಾಕನ್ನು ಹಾಕ್ಕೊಂಡ್ಬಿಟ್ಟು 1 ಚೈನ್ 2 ಚೈನ್ನ ಮಾಡ್ಕೊತಾ ಇದ್ದೀನಿ.
2 ಚೈನ್ನ ಮಾಡ್ಕೊಂಬಿಟ್ಟು ಈ 2 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ 1 2 3 ಚೈನ್ಗಳನ್ನ ಹಾಕಿದ್ದೀನಿ. 3 ಚೈನ್ಗಳನ್ನ ಹಾಕಿಬಿಟ್ಟು ಈಗ ನೀಡಲ್ ಮೇಲೆ ಮತ್ತೆ 2 ಟೈಮ್ ದಾರನ ಸುತ್ಕೊತೀನಿ. 2 ಟೈಮ್ ದಾರನ ಸುತ್ಕೊಂಡು ಮತ್ತೆ ಸೇಮ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ನೀಡಲ್ನ ಯು ಶೇಪಲ್ಲಿ ಇಟ್ಕೊಂಡ್ಬಿಟ್ಟು ಬಟ್ಟೆಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಒಂದು ತ್ರಿಬಲ್ ಕ್ರೋಶೆ ಕಂಬ ಏನು ಹಾಕಿದ್ವಲ್ವ ಈ ಕಡೆ ಕೂಡ ಈಗ ನಾನು ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ನ ಮಾಡ್ಕೊಂಡಿದ್ದೀನಿ. 2 ಚೈನ್ನ ಮಾಡ್ಕೊಂಡ್ಮೇಲೆ ನೀಡಲ್ ಮೇಲೆ ಮತ್ತೆ 1 ಟೈಮ್ ದಾರನ ಸುತ್ಕೊಂಡು ಈ ಒಂದು ತ್ರಿಬಲ್ ಕ್ರೋಶೆ ಕಂಬ ಏನು ಹಾಕಿದ್ವಲ್ವ ಅದರೊಳಗಡೆ ಮತ್ತೆ 6 ಟೈಮ್ ಡಬಲ್ ಕ್ರೋಶೆನ ನಾನಿಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು ಇದೇ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗ್ಬಿಟ್ಟು ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಒಂದು ಸರಿ ನಾವು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿಕೊಂಡು ಮೇಲೆ ಹಾಕಿ ಮಾಡುವಂಥ ವರ್ಕ್ ಬಂದು ಡಬಲ್ ಕ್ರೋಶೆಯಲ್ಲೇ ಮಾಡ್ಕೋಬೇಕಾಗತ್ತೆ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್, ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಕೋ ಮೆಥಡ್ ಸ್ವಲ್ಪ ಓಲ್ಡೇ, ಬಟ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. 2 ಕಲರಲ್ಲಿ ಬರುತ್ತೆ ಡಿಸೈನ್ ಬಂದು. ಸೊ 6 ಡಬಲ್ ಕ್ರೋಶೆ ನೋಡಿ, 6 ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿ ಮತ್ತೆ 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಡು ಈ 2 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತೆ ಲಾಕ್, ಮತ್ತೆ ಸೇಮ್ 3 ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಳ್ಳೋದು ಮತ್ತು ಇದನ್ನು ಯು ಶೇಪಲ್ಲಿ ಇಟ್ಕೊಂಡು 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡಿ ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಜಸ್ಟ್ 2 ಚೈನ್. ಸೊ ಫಸ್ಟ್ ಸ್ಟೆಪ್ ಅಂತೂ ಈ ಥರ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಕ್ರಾಸಲ್ಲಿ ಈ ಥರ ಕಾಣಿಸುತ್ತೆ ಡಿಸೈನ್ ಬಂದು. ಸೊ ಫಸ್ಟಲ್ಲಿ ಈ ರೀತಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕು. ಸ್ವಲ್ಪ ಹಾಕಿದ್ದೀನಿ ನಾನು, ಲಾಸ್ಟಲ್ಲಿ ಕೂಡ ಯಾವ ರೀತಿ ಬರೋದಿದೆ ಅಂತ ಕೂಡ ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಸ್ಟೆಪ್ ನೋಡಿ ಈ ರೀತಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಈಗ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಇಲ್ಲಿ ಫಸ್ಟ್ ನಾವೇನು ಲಾಕ್ ಮಾಡಿದ್ದೀವಲ್ವ ಅಲ್ಲೇ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಲಾಕ್ ಮಾಡ್ಕೊಳ್ಳೋಣ. ಫಸ್ಟು ಮೇಲೆ ನಾನು ಇನ್ನೊಂದು ಕಲರ್ ದಾರನ ತೊಗೊಂಡಿದ್ದೀನಿ. ಒಂದೇ ಆಚಲ್ಲಿ ಡಬಲ್ ಕಲರಲ್ಲೇ ವರ್ಕ್ ಮಾಡ್ಕೋಬೋದು ಈ ಡಿಸೈನ್ನ. ಈ ರೀತಿ ಒಂದು ಲಾಕನ್ನು ಹಾಕ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋಂಥ ಹೋಲ್ಗಿನೊಂದು ಲಾಕ್ ಮಾಡ್ಕೊಳ್ಳೋಣ. ಸೊ 2 ಲಾಕ್ ಸೇಫಾಗಿ ಮತ್ತು ಲಾಸ್ಟಲ್ಲಿ ಉಳಿದಿರೋಂಥ ದಾರನ ಕಟ್ ಮಾಡಿಕೊಂಡು ಗಮ್ಮಾಗಿ ಸ್ಟಿಕ್ ಮಾಡ್ಕೊಂಡ್ಬಿಟ್ರೆ ಯಾವುದೇ ಒಂದು ಉಚ್ಚುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ. ಸೊ ಈ ರೀತಿ 2 ಲಾಕನ್ನು ಹಾಕ್ಕೊಂಡ್ಬಿಟ್ಟು ಸೊ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ಕೊಂಡು ಇಲ್ಲಿ ನಾವು ಒಂದು 3 ಚೈನ್ ಹಾಕಿದ್ವಲ್ವ ಈ ರೀತಿ ಕಂಬ ಥರ ಕಾಣಿಸ್ತಾ ಇದೆ ನೋಡಿ. ಸೊ ಇದರೊಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಸ್ವಲ್ಪ ಈ ರೀತಿ ಎಳ್ಕೊಂಡ್ರೆ ನೀಟಾಗಿ ದಾರ ಕಾಣಿಸುತ್ತೆ. 2ರಲ್ಲಿ 1 ಮಾಡ್ಕೊತೀನಿ ಮತ್ತು 2ರಲ್ಲಿ 1 ಮಾಡ್ಕೊಂಡು ಸೊ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊತೀನಿ. ಇದೇ ಒಂದು 3 ಚೈನಲ್ಲಿ ಹೋಗಿ 2ರಲ್ಲಿ 1 2ರಲ್ಲಿ 1 ಮಾಡ್ತೀನಿ. ಸೊ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊತೀನಿ ಮತ್ತು 2ರಲ್ಲಿ 1 2ರಲ್ಲಿ 1 ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು 2ರಲ್ಲಿ 1 2ರಲ್ಲಿ 1. ಈಗ ನಾನಿಲ್ಲಿ 6 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡೋದು. ಸೊ ಈ ಕಡೆ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಕೂಡ ನಾವು 6 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ವಿ. ಸೊ ಈಗ ಕೂಡ ನಾನಿಲ್ಲಿ 6 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊತಾ ಇದ್ದೀನಿ. ಈ ಕಡೆ ಕೂಡ 6 ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ 6 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಈ ರೀತಿ ಅಡ್ಗಡದಲ್ಲಿ ಹಿಡ್ಕೊಂಡು ನೀಡಲ್ನ ತೆಗೆದುಬಿಟ್ಟು ನಾನೇನು ಬೀಡ್ಸ್ ತೋರಿಸಿದ್ನಲ್ಲ ಈಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಇದು ಒಂದು ಮೀಡಿಯಮ್ ಸೈಜ್ ಇರೋಂಥ ಬೀಡ್ಸ್ ತೊಗೊಂಡಿದ್ದೀನಿ. ಹಾಗಾಗಿ ಒಂದೇ ಒಂದು ಬೀಡ್ಸನ್ನ ಹಾಕ್ತಾಯಿದ್ದೀನಿ. ಇದಕ್ಕಿಂತ ಪುಟ್ಟದಾಗಿರೋಂಥ ಬೀಡ್ಸ್ ತೊಗೊಂಡ್ರೆ ನೀವು ಇಲ್ಲಿ 3 ಬೀಡ್ಸನ್ನು ಹಾಕ್ಕೋಬೋದು. ಸೊ ಈ ರೀತಿ ಬೀಡ್ಸ್ ಹಾಕಿಬಿಟ್ಟು ಇಲ್ಲಿ ಏನು ನಾವು ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗಿದ್ವಲ್ಲ ಫಸ್ಟ್ ಏನು ಚೈನ್ ಹಾಕಿರ್ತೀವಿ ನೋಡಿ ಅದರೊಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಅದರೊಳಗಡೆ ದಾರನ ಎಳ್ಕೊಂಡು ಈ ಬೀಡ್ಸನ್ನು ಲಾಕ್ ಮಾಡ್ಕೊತ ಸೊ ಈ ಲಾಕನ್ನು ಹಾಕ್ಕೊಂಡ್ಬಿಟ್ಟು ಈಗ ನೀಡಲ್ ಮೇಲೆ ಯಾವುದೇ ಒಂದು ದಾರ ತೊಗೊಳ್ದೇನೆ ಇಲ್ಲಿ ನಾವು ಡಬಲ್ ಕ್ರೋಶೆ ಹಾಕಿದ್ವಿ ಈ ರೀತಿ ಚೈನ್ ಥರ ಕಾಣಿಸ್ತಾ ಇದೆಯಲ್ವ. ಸೊ ಪ್ರತಿಯೊಂದು ಹೋಲಲ್ಲಿ ನೀಡಲ್ನ ಈ ರೀತಿ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಇದನ್ನು ಚೈನ್ ಸ್ಟಿಚ್ ಥರ ಹಾಕ್ಕೊಂಡು ಕೆಳಗಡೆ ಡಿಸೈನನ್ನ ತರಬೇಕಾಗತ್ತೆ. ಸೊ ಮತ್ತೆ ನೀಡಲ್ ಮೇಲೆ ದಾರ ಏನು ಸುತ್ಕೊಳ್ಳೋದು ಬೇಡ, ಹಾಗೇ ಕಾಣಿಸ್ತಾ ಇರೋಂಥ ಹೋಲಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತು ಈ ರೀತಿ
ಲಾಕ್ ಅಂದರೆ ಒಂದು ಚೈನ್ ಟಿಚ್ ಥರ ಹಾಕ್ಕೊಂಡು ಈ ಡಿಸೈನ್ನ ಕೆಳಗಡೆ ನಾವು ಬರಬೇಕಾಗುತ್ತೆ. ಸೊ 6 ಡಬಲ್ ಕ್ರೋಶೆಗಳ ಹೋಲಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಪ್ರತಿಯೊಂದು ಹೋಲಲ್ಲಿ ಕೂಡ ಈ ರೀತಿ ಕವರ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಈ ರೀತಿ ಬರುತ್ತೆ. ಈಗ ಇಲ್ಲಿ ಏನು ನಾವು ಲಾಕ್ ಮಾಡಿದ್ದೀವಲ್ವ, ಇದ್ರೊಳಗಡೆ ಇದನ್ನು ಲಾಕ್ ಮಾಡಿಕೊಂಡು ಈಗ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ ಕಡೆ ಇರುವಂಥ 3 ಚೈನಲ್ಲಿ ಮತ್ತೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕಾಗುತ್ತೆ. ಎರಡರಲ್ಲಿ ಒಂದು ಮಾಡಿ ಮತ್ತು ಎರಡರಲ್ಲಿ ಒಂದು ಮಾಡ್ಕೊತೆ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತು ಸೇಮ್ 6 ಡಬಲ್ ಕ್ರೋಶೆ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್. ಒಂದೇ ಆಚು ನೋಡೋದಕ್ಕೆ ಒಂದೇ ಆಚ್ ಕಾಣಿಸುತ್ತೆ, 2 ಕಲರಲ್ಲಿ ಬರುತ್ತೆ. ಸೊ ಡಿಫ್ರೆಂಟಾಗಿ ಬರುತ್ತೆ. ಸೊ ಒಮ್ಮೆ ಟ್ರೈ ಮಾಡ್ಬೋದು. ಲುಕ್ ವೈಸ್ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸ್ಯಾರಿ ಸ್ವಲ್ಪ ಪ್ಲೇನಲ್ಲಿದ್ದರೆ ಲುಕ್ಕು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಅಂತ ಹೇಳ್ಬೋದು. ಇದು ಒಂದು ಡೈಲಿ ಯೂಸ್ ಸ್ಯಾರಿ, ಜಸ್ಟ್ ನಿಮಗೆ ಹಾಕೋಗೋಸ್ಕರ ಹಾಕಿ ತೋರಿಸ್ತಾ ಇರೋದಷ್ಟೇ. ಯಾವ ಸೀರೆಗೆ ಬೇಕಾದರೂ ಕೂಡ ಈ ಡಿಸೈನ್ನ ಹಾಕೋಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ 6 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತು ದಾರನ ಮೇಲೆ ಮಾಡಿಕೊಂಡು ಮತ್ತು ಈಗ ನಾನು ಒಂದು ಬೀಡ್ಸ್ನ ತೊಗೊಂಡಿದ್ದೀನಿ. ಹೇಳಿದ್ನಲ್ವ, ಸ್ಮಾಲ್ ಸೈಜ್ ಬೀಡ್ಸ್ ಬೇಕಾದ್ರೆ ತೊಗೊಳ್ಬೋದು, ಇಲ್ಲಾಂದರೆ ಒಂದೇ ಸ್ಮಾಲ್ ಬೀಡ್ಸ್ ತೊಗೊಂಡ್ರೆ 3 ಬೀಡ್ಸ್ ಹಾಕಿ ಅದು ಕೂಡ ಒಂದು ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಿಮ್ಮ ಐಡಿದ ಮೇಲೆ ಕೂಡ ಬೀಡ್ಸನ್ನು ಹಾಕಿ ಡಿಸೈನ್ನ ಚೇಂಜ್ ಮಾಡ್ಕೊಳ್ಬೋದು. ಇದೇ ರೀತಿ ಬೀಡ್ಸೇ ತೊಗೋಬೇಕು, ಇದೇ ಥರನೇ ಹಾಕಬೇಕು ಅಂತ ಏನಿಲ್ಲ. ಬೀಡ್ಸನ್ನ ನೀವು ಇದ್ರ ಬದಲು ಗೆಜ್ಜೆ ಬೀಡ್ಸ್ ಕೂಡ ಮೇಲೆ ಹಾಕಿದರೆ ಅದರ ಒಂಥರ ಹ್ಯಾಂಗಿಂಗ್ಸ್ ಥರ ಚೆನ್ನಾಗಿ ಕಾಣಿಸುತ್ತೆ. ಕ್ರಿಸ್ಟಲ್ ಬೀಡ್ಸ್ ಕೂಡ ಸಿಗುತ್ತೆ ಮಾರ್ಕೆಟಲ್ಲಿ. ಆ ಕ್ರಿಸ್ಟಲ್ ಬೀಡ್ಸ್ ಕೂಡ ನೀವು ಹಾಕ್ಕೊಂಡು ಈ ಡಿಸೈನ್ನ ಹಾಕ್ಕೋಬೋದು. ವಿದೌಟ್ ಕುಚ್ಚು ಥರ ನೀವು ಹಾಕ್ಕೋಬೋದು. ಇಲ್ಲ ನಮಗೆ ಕುಚ್ಚು ಬೇಕು, ಈ ಥರ 2 ಕಲರಲ್ಲಿ ವರ್ಕ್ ಮಾಡಿ ಕುಚ್ಚು ಹಾಕ್ಕೊತೀನಿ, ಪುಟ್ಟದಾಗಿ ಬೇಬಿ ಕುಚ್ಚುಗಳನ್ನ ಹಾಕ್ಕೊತೀನಿ ಅನ್ನೋಂಗಿದ್ರೆ ಆ ಬೀಡ್ಸನ್ನು ಅಲ್ಲಿ ಹಾಕೋ ಬದಲು ಒಂದು 2 ಅಥವಾ 3 ಚೈನ್ನ ಹಾಕ್ಕೊಂಡ್ಬಿಟ್ಟು ನೀವು ಅಲ್ಲಿ ಕುಚ್ಚನ್ನ ಕೂಡ ಕಟ್ಕೋಬೋದು ಫ್ರೆಂಡ್ಸ್. ನಿಮಗೆ ಐಡಿದ ಮೇಲೆ ಇದ್ದರೆ ಸೊ ಹಂಗಾಗಿ ಅದು ಕೂಡ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ಸೊ ನಾನು ಬಂದು ಇಲ್ಲಿ ಕುಚ್ಚಿಲ್ಲದೆ ಹಾಕ್ತಾ ಇರೋದ್ರಿಂದ ಸೊ ಈ ರೀತಿ ವರ್ಕ್ನ ಮಾಡಿದ್ದೀನಿ. ಸೊ ಮತ್ತೆ ನೋಡಿ ಲಾಕ್ ಹಾಕಿದ ಮೇಲೆ ಮತ್ತು ಈ ಕಡೆ ಇರುವಂಥ ಚೈನಲ್ಲಿ ಮತ್ತು ಸೇಮ್ ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡ್ತೀನಿ. ಸೊ ಡಿಸೈನ್ ನೋಡಿ ಈ ಥರ ಕಾಣಿಸುತ್ತೆ, ತುಂಬಾ ಕ್ಯೂಟಾಗಿ ಬರುತ್ತೆ. ಸ್ಯಾರಿ ಫುಲ್ ಹಾಕ್ತೀನಿ, ನಾನು ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ಬೋದು. 2 ಕಲರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ಒಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ಬಟ್ ಹಾಕೋ ಮೆಥಡ್ ಓಲ್ಡ್ ಆದರೂ ಕೂಡ ಸೊ ಲುಕ್ ಅಂತೂ ತುಂಬ ನ್ಯೂ ಅಂತಲೇ ಹೇಳ್ಬೋದು. ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸು. ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಸ್ಯಾರಿ ಫುಲ್ ಹಾಕ್ತೀನಿ, ಸ್ಯಾರಿ ಫುಲ್ ಹಾಕಿಬಿಟ್ಟು ಸೊ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿರುವಂಥ 3 ಚೈನ್ ಏನಿದೆಯಲ್ಲ ಈ ರೀತಿ ವರ್ಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇಲ್ಲಿ ಕೂಡ ನೀವು ಬೀಡನ್ನ ಆ್ಯಡ್ ಮಾಡ್ಬೋದು. ಸೊ ನನಗೆ ಗೊತ್ತಿರೋಂಥಷ್ಟು ಹೇಳಿದ್ದೀನಿ, ನೋಡ್ಕೊಂಬಿಟ್ಟು ನಿಮ್ಮ ಐಡಿದ ಮೇಲೆ ಡಿಸೈನ್ಗಳನ್ನ ಚೇಂಜ್ ಮಾಡಿಕೊಂಡು ಟ್ರೈ ಮಾಡ್ಬೋದು. ಸೊ ಸ್ಯಾರಿ ಫುಲ್ ಹಾಕಿಬಿಟ್ಟು ಡಿಸೈನಿನ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಹಾಕಿದ ಮೇಲೆ ಡಿಸೈನ್ ಬಂದುಬಿಟ್ಟು ಈ ಥರ ಬಂದಿದೆ. ತುಂಬ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ನೀಟ್ ಫಿನಿಶಿಂಗ್ ಆಗಿ ಬಂದಿರುವಂಥ ಡಿಸೈನು. ಸೊ ಒಂದೇ ಒಂದು ಆಚ್ ಅಂತಾರೆ, ಒಂದೇ ಆಚ್ ಹಾಕಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಡಬಲ್ ಕಲರಲ್ಲಿ ಬಂದಿರುವಂಥ ಒಂದು ಡಿಫ್ರೆಂಟಾಗಿ ಆಗಿರುವಂಥ ಕ್ರೋಶೆ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ನಾನು ಜಾಸ್ತಿ ಮಣಿ ಹಾಕಿಲ್ಲ. ನಿಮಗೆ ಮಣಿ ಇಷ್ಟ ಆಯಿತು ಅಂದರೆ ಆ ಮಧ್ಯದಲ್ಲಿ ಇಲ್ಲಿ ಏನು ನಾವು ಲಾಕ್ ಮಾಡ್ತೀವಲ್ವ, ಇಲ್ಲಿ ಕೂಡ ನೀವು ಒಂದು ಹ್ಯಾಂಗಿಸ್ ಬೀಡ್ಸ್ಗಳನ್ನ ಹಾಕ್ಕೊಂಡು ಕೂಡ ಡಿಸೈನ್ ಹಾಕಿದರೆ ತುಂಬಾ ಅದು ಕೂಡ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇಷ್ಟ ಇದ್ದರೆ ಬೀಡ್ಸನ್ನ ಜಾಸ್ತಿ ಮಾಡ್ಕೊಳ್ಳಿ. ಸೊ ಜಾಸ್ತಿ ನಾನು ಬೀಡ್ಸನ್ನ ಹಾಕದೇನೆ ಥ್ರೆಡ್ ವರ್ಕಿಂದ ಮಾಡಿರುವಂಥ ಡಿಸೈನ್ ಇದು. ತುಂಬ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್. ಹಾಕೋದು ಕೂಡ ತುಂಬ ಸುಲಭ, ತುಂಬ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು. ಟೈಮ್ ಏನು ತೊಗೊಳ್ಳಲ್ಲ, ತುಂಬ ಈಸಿಯಾಗಿ ಬೇಗನೆ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಡಿಸೈನಿನ ಲುಕ್ ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಬಂದಿದೆ. ಸೊ ಲಾಸ್ಟಲ್ಲಿ ನಾನು ಈ ರೀತಿ ಸ್ಟಾರ್ಟಿಂಗಲ್ಲಿ ಈ ಥರ ಬಂದಿದೆ, ಬಟ್ ಲಾಸ್ಟಲ್ಲಿ ಕೂಡ ಲಾಕ್ ಸರಿ ಹೋಗಿದೆ. ಸೊ ನಾನಿಲ್ಲಿ ಕಟ್ ಮಾಡಿಬಿಟ್ಟು ಗಮ್ಮನ್ನು ಪೇಸ್ಟ್ ಮಾಡಬೇಕು, ಇನ್ನೂ ಮಾಡಿಲ್ಲ. ಸೊ ಡಿಸೈನಿನ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 450 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.